ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಬಟ್ ಬಡವನಾಗಿ ಸಾಯೋದು ತಪ್ಪು ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ದಿನಾನೂ ಇಂಪಾರ್ಟೆಂಟ್. ಯಾಕಂದ್ರೆ ಇವತ್ತು ನನಗೆ 12 ಗಂಟೆ ಆಗಿದೆ. ನಾಳೆ 12 ಗಂಟೆವರೆಗೂ ನಾನು ಇರ್ತೀನೋ ಇಲ್ಲೋ ಅಗ್ರಿಮೆಂಟ್ ಬರ್ದಿಲ್ಲ. ಬಟ್ ಇವತ್ತು 12 ಗಂಟೆಗೆ ನಾನು ಏನಾದ್ರು ಒಂದು ಕೆಲಸವನ್ನ ಮಾಡಿ ಅದರಿಂದ ಸಕ್ಸಸ್ ಕಂಡ್ರೆ ಇದು ನನ್ನ ಲೈಫಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ದಂಗೆ. ಸೊ ಹಾಗಾಗಿ ನಾವು ಪ್ರತಿಯೊಂದು ನಿಮಿಷನೂ ಒಂದು ಯುಟಿಲೈಸ್ ಮಾಡ್ಕೋಬೇಕು ಒಳ್ಳೇದಕ್ಕೆ ಅನ್ನೋದು ನನ್ನ ಒಂದು ಭಾವನೆ. ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೋ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ ಅಂತ ಹೇಳಿ. ಇದು ನನ್ನ ಫಸ್ಟ್ ವಿಡಿಯೋ ಇದೆ. ಈ ಒಂದು ಚಾನಲಿನ ಒಂದು ಮೊದಲ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಏನಂತ ಹೇಳಿದ್ರೆ ನನ್ನ ಹಳೆ ಚಾನಲ್ ಇದಾವೆ. ಅಲ್ಲಿ ನಾನು ಗೃಹಲಕ್ಷ್ಮಿ ಸಂಬಂಧಪಟ್ಟಿದ್ದಾಗಿರ್ಬೋದು ಬೇರೆ ವಿಚಾರಗಳನ್ನ ನಾನು ಅಲ್ಲಿ ಹಾಕ್ತಾ ಇದ್ದೀನಿ. ಬಟ್ ಈ ಒಂದು ಚಾನಲ್ ಅಲ್ಲಿ ಈ ಒಂದು ಅಫಿಲಿಕೇಟ್ ಲಿಂಕ್ ಇವಾಗೆಲ್ಲ ಏನ್ ಟ್ರೆಂಡಿಂಗ್ ಬಿಸ್ನೆಸ್ಗಳು ಇದಾವಲ್ವಾ, ಸೊ ವಿತೌಟ್ ಇನ್ವೆಸ್ಟ್ಮೆಂಟ್ ವಿತ್ ಇನ್ವೆಸ್ಟ್ಮೆಂಟ್ ನಾವು ಏನೆಲ್ಲ ಬಿಸ್ನೆಸ್ಗಳನ್ನ ಮಾಡಬಹುದು ಅನ್ನೋದನ್ನ ಈ ಒಂದು ಚಾನಲ್ಗಳಲ್ಲಿ ನಾನು ತಿಳಿಸ್ಬೇಕಂತೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನನ್ನ ಚಾನಲ್ಗೆ ನಿಮ್ಮ ಒಂದು ಪ್ರೀತಿ, ಪ್ರೋತ್ಸಾಹ, ಬೆಂಬಲ ತುಂಬಾನೇ ಇರ್ಲಿ ಅಂತ ನಾನು ಕೇಳ್ಕೊಂತೀನಿ. ಯಾಕಂತ ಹೇಳಿದ್ರೆ ಈ ಒಂದು ಯಾವುದೇ ಒಂದು ಫೀಲ್ಡ್ ಅಲ್ಲಾದ್ರೂ ಸ್ವಲ್ಪ ನೇಮು ಫೇಮ್ ಇರುವಂತವ್ರು ಬೆಳೆಯೋದು ತುಂಬಾ ಈಸಿ ಇದೆ. ಅಥವಾ ನಾವು ವೈರಲ್ ಆಗ್ಬೇಕು, ವೈರಲ್ ಆಗೋವರೆಗೂ ನಾವು ಕಷ್ಟ ಪಡ್ಬೇಕು. ಅಥವಾ ಟ್ರೋಲರ್ಸ್ ಏನಾದ್ರು ಟ್ರೋಲ್ ಮಾಡಿದ್ರೆ ಸೊ ಅಲ್ಲಿ ಅವ್ರನ್ನ ಟ್ರೋಲ್ ಮಾಡಿರೋರ್ನೇ ತಗೊಂಡು ಫೇಮಸ್ ಮಾಡೋರು ತುಂಬಾ ಜನ ಇದ್ದಾರೆ. ಬಟ್ ನಾವು ಒಂದು ಒಳ್ಳೆ ಕಂಟೆಂಟ್ ಅನ್ನ ಕೊಡ್ತೀವಿ, ನಾವೇನಾದ್ರೂ ಒಂದು ಇದನ್ನ ಮಾಡ್ತೀವಿ ಅಂತ ಹೇಳಿದಾಗ ನಾವು ಬೆಳೆಯೋದು ತುಂಬಾ ಲೇಟ್ ಆಗುತ್ತೆ. ಬಟ್ ಆ ಬೆಳವಣಿಗೆ ಕೊನೆವರೆಗೂ ನಮಗೆ ಇರುತ್ತೆ. ಇದು ನನ್ನ ಒಂದು ನಂಬಿಕೆ ಆಗಿದೆ. ಸೊ ಇಲ್ಲಿ ಏನಂತ ಹೇಳಿದ್ರೆ ನಾನು ಅಫಿಲಿಕೇಟ್ ಮಾರ್ಕೆಟಿಂಗ್ ಮೊದಲನೇ ಟಾಪಿಕ್ಗೆ ತಗೊಂಡ್ಬಿಡ್ತೀನಿ. ಸೊ ಅಫಿಲಿಕೇಟ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಇವಾಗ ತುಂಬಾ ಝೂಮ್ ಅಲ್ಲಿ ಓಡ್ತಾ ಇದೆ, ತುಂಬಾ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ. ಇದನ್ನ ಸುಮಾರಷ್ಟು ಜನ ಸುಮಾರಷ್ಟು ರೀತಿಯಾಗಿ ಒಂದು ಮಿಸ್ಗೈಡ್ ಗಳನ್ನ ಮಾಡ್ತಾ ಇದ್ದಾರೆ. ಅಫಿಲಿಕೇಟ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ನಾವು ಸುಮಾರಷ್ಟು ಕಂಪನಿಗಳ ಜೊತೆ ವರ್ಕ್ ಮಾಡ್ಬೋದು, ವಿತ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ವಿತೌಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸಪೋಸ್ ಒಂದು ಎಕ್ಸಾಂಪಲ್ ಮೀಶೋದ್ ಕೊಡ್ತೀನಿ. ಮೀಶೋ ಆ್ಯಪ್ನ ನಾವೆಲ್ಲರೂ ಯೂಸ್ ಮಾಡ್ತೀವಿ ಮೀಶೋದಲ್ಲಿ. ಸೊ ಮೀಶೋದಲ್ಲಿ ನಾವು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇದ್ವಿ. ಬಟ್ ಅದರಲ್ಲಿ ಅಫಿಲಿಕೇಟ್ ಅನ್ನೋದು ತುಂಬಾ ಜನ ಗೊತ್ತಿದೆ. ಅದರಲ್ಲಿ ಆ ವಸ್ತುಗಳನ್ನ ತರಿಸಿ ಮಾರಿದ್ರೆ ಅದು ಒಂಥರ ಅಫಿಲಿಕೇಟ್ ಆಗುತ್ತೆ. ಅಥವಾ ನಾವು ಆ ವಿಡಿಯೋಸ್ನ ಪ್ರಮೋಷನ್ ಮಾಡಿದ್ರೆ ಅದು ಇನ್ನೊಂಥರ ಒಂದು ಅಫಿಲಿಕೇಟ್ ಆಗುತ್ತೆ. ಸೊ ಇದೆಲ್ಲರಿಗೂ ಗೊತ್ತಿರೋ ವಿಚಾರನೇ. ಸೊ ಈ ಒಂದು ಅಫಿಲಿಕೇಟ್ ಅನ್ನೋದನ್ನ ಇವಾಗ ಅದನ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ ಅಫಿಲಿಕೇಟ್ದು ನಾನು ಮೀಶೋ ಇಂದ ಅರ್ನ್ ಮಾಡ್ತಾ ಇದ್ದೀನಿ, ಅಮೆಝಾನ್, ಫ್ಲಿಪ್ಕಾರ್ಟ್ ಇದೆಲ್ಲದನ್ನು ಯೂಸ್ ಮಾಡಿಕೊಂಡು ನಾನು ಅಷ್ಟು ಅರ್ನ್ ಮಾಡ್ತಾ ಇದ್ದೀನಿ, ಇಷ್ಟು ಅರ್ನ್ ಮಾಡ್ತಾ ಇದ್ದೀನಿ. ಸೊ ನೀವು ನನ್ನ ಕ್ಲಾಸಿಗೆ ಜಾಯ್ನ್ ಆಗಿ ನೀವು ದುಡ್ಡು ಏನಂತ ಹೇಳಿದ್ರೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಅದೇ ನಾವು ಯೂಟ್ಯೂಬ್ ಅನ್ನ ತಗೊಂಡ್ರೆ ನಮ್ಗೆ ಯೂಟ್ಯೂಬ್ ಫ್ರೀ ಸ್ಕೂಲ್ ಅಂತಾನೆ ಹೇಳ್ಬೋದು. ನಾವು ಯಾವುದೇ ಒಂದು ಉದ್ಯಮವನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರದ್ದು ನೀಟಾಗಿ ಏನಿದೆ ಟೈಟಲ್ ನಾವು ಬರೆದ್ರೆ ಯೂಟ್ಯೂಬ್ ಅಲ್ಲಿ ಎಲ್ಲಾನು ಬರುತ್ತೆ. ಬಟ್ ಇಲ್ಲಿ ನಮ್ಗೆ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಭಾಷೆ ಪ್ರಾಬ್ಲಮ್. ಎಷ್ಟೋ ಜನ ಕನ್ನಡದವ್ರು ಇರ್ತಾರೆ, ಕನ್ನಡದಲ್ಲಿ ಅಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿರೋದಿಲ್ಲ. ಹಿಂದಿಯವ್ರು ಇರ್ತಾರೆ, ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಬಟ್ ನಮಗೆ ಭಾಷೆ ಬರೋದಿಲ್ಲ. ಆ ಒಂದು ಸಮಸ್ಯೆ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ಅಫಿಲಿಕೇಟ್ ಅನ್ನೋದನ್ನೇ ನಾವು ತಗೊಂಡ್ರೆ ಮೀಶೋದಲ್ಲಿ ವರ್ಕ್ ಮಾಡ್ಬೇಕು, ಅಮೆಝಾನ್ ಅಲ್ಲಿ ವರ್ಕ್ ಮಾಡ್ಬೇಕು, ಫ್ಲಿಪ್ಕಾರ್ಟ್ ಅಲ್ಲಿ ವರ್ಕ್ ಮಾಡ್ಬೇಕು ಅನ್ನೋದನ್ನ ನಾವು ತಗೊಂಡ್ರೆ ಬೇರೆ ಭಾಷೆಯವರು ತುಂಬಾ ಚೆನ್ನಾಗಿ ಹೇಳಿರ್ತಾರೆ. ಬಟ್ ನಮಗೆ ಅದು ಅರ್ಥ ಆಗಲ್ಲ. ನಾವೇನ್ ಮಾಡ್ತೀವಿ, ದುಡ್ಡು ಕೊಟ್ಟು ಕ್ಲಾಸಿಗೆ ಜಾಯ್ನ್ ಆಗ್ತೀವಿ. ಅದು ತಪ್ಪು ಅಂತಾನು ನಾನು ಹೇಳಲ್ಲ. ಇವತ್ತು ನಾನು ಒಂದು ವಸ್ತುನ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಂದ್ರೆ ನಿಮಗೆ ಅಫಿಲಿಕೇಟ್ ಮಾರ್ಕೆಟಿಂಗ್ ಬಗ್ಗೆ ಸಂಪೂರ್ಣವಾಗಿ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ನನ್ನ ಕ್ಲಾಸ್ಗೆ ನೀವು ಜಾಯ್ನ್ ಆಗಿ ಅಲ್ಲಿ ಸಂಪೂರ್ಣವಾದ ಮಾಹಿತಿನ ನಾನು ತಿಳಿಸ್ತೀನಿ ಅಂತ ಹೇಳಿದ್ರೆ ಇದು ನನ್ನ ಟ್ಯಾಲೆಂಟ್. ಅಂದ್ರೆ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಟ್ಯಾಲೆಂಟು. ನಿಮಗೇನೋ ತಿಳ್ಕೊಬೇಕು ಅನ್ನೋದಿರುತ್ತೆ. ಸೊ ನಿಮ್ಗೊಂದು ಹಸಿವು ಅನ್ನೋದಿರುತ್ತೆ, ಕ್ಯೂರಿಯಾಸಿಟಿ ಅನ್ನೋದಿರುತ್ತೆ. ಸೊ ಅದಕ್ಕೆ ನೀವು ಕ್ಲಾಸಿಗೆ ಜಾಯ್ನ್ ಆಗ್ತೀರಿ. ಇಬ್ರದ್ದು ತಪ್ಪು ಅಂತ ನಾನು ಹೇಳೋದಿಲ್ಲ. ಬಟ್ ಇಲ್ಲಿ ಏನಂತ ಹೇಳಿದ್ರೆ ನಾವು ಕ್ಲಾಸ್ಗಳನ್ನ ತಗೊಂಡು ದುಡ್ಡನ್ನ ಕೊಟ್ಟು ಕಲಿತಾಗ ಅಲ್ಲಿ 1 ವಾರ 10 ದಿನದ ಮಾತ್ರ ಇರುತ್ತೆ. ಬಟ್ ಅಲ್ಲಿ ನಾನು ಕ್ಲಾಸಸ್ನ ಜಾಯ್ನ್ ಆಗಿದ್ದೀನಿ. ನಾನು ತುಂಬಾ ಕ್ಲಾಸ್ಗಳನ್ನ ತಗೊಂಡಿದ್ದೀನಿ. ಅರ್ಥ ಆಗೋದಿಲ್ಲ. ನನಗೆ ಅಲ್ಲಿ ಗೊತ್ತಾಗಿದ್ದ ವಿಚಾರ ಏನಂತ ಹೇಳಿದ್ರೆ ಒಂದು ಕ್ಲಾಸಲ್ಲಿ ಹತ್ತತ್ರ ಒಂದು 100 ಜನಕ್ಕಿಂತ ಜಾಸ್ತಿ ಇದ್ರು. ಅಲ್ಲಿ ಗೊತ್ತಾಗಿದ್ದ ವಿಚಾರ ಏನಂತ ಹೇಳಿದ್ರೆ ಕೆಲವೊಬ್ಬರಿಗೆ ಜಿಮೇಲ್ ಐಡಿ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಅಫಿಲಿಕೇಟ್ ಲಿಂಕ್ನ ಆಟೋ ಡಿಎಂ ಹೇಗೆ ಮಾಡಬೇಕು, ಆಟೋ ಡಿಎಂ ಅಂದ್ರೆ ಏನು, ಮತ್ತೆ ನಮ್ಮ ಇನ್ಸ್ಟಾಗ್ರಾಮ್ ಅನ್ನ ಹೇಗೆ ಕನೆಕ್ಟ್ ಮಾಡಬೇಕು, ಯಾವ ರೀತಿ ಪೋಸ್ಟ್ ಮಾಡಬೇಕು, ಮತ್ತೆ ಆ ಪೋಸ್ಟ್ಗೆ ನಾವು ಏನ್ ಟೈಟಲ್ ನ ಕೊಡ್ಬೇಕು, ದಿನಕ್ಕೆ ಎಷ್ಟು ಪೋಸ್ಟ್ ಮಾಡಬೇಕು, ಎಷ್ಟು ರೀಲ್ಸ್ ನ ಮಾಡಬೇಕು, ಪ್ರಾಡಕ್ಟ್ ರಿವ್ಯೂನ ನಾವ್ ಯಾವ ತರ ಕೊಡ್ಬೇಕು, ಇದೆಲ್ಲಾನು ಅವರಿಗೆ ಗೊತ್ತಿರೋದಿಲ್ಲ. ಟ್ರೈನಿಂಗ್ ಅಲ್ಲಿ ಕ್ಲಾಸ್ ನ ಕೊಡ್ತಾರೆ, ಬಟ್ ಅದು ಲೈವ್ ಕ್ಲಾಸ್ ಆಗಿರುತ್ತೆ. ಯಾವುದೇ ರೀತಿಯ ನಮಗೆ ರೆಕಾರ್ಡಿಂಗ್ ನ ಕೊಡೋದಿಲ್ಲ ಅವರು. ಅಲ್ಲಿ ಏನಾಗುತ್ತೆ, ನಿಮಗೆ ಡೌಟ್ಸ್ಗಳು 1000 ಡೌಟ್ಸ್ಗಳು ಬರ್ತಾ ಹೋಗುತ್ತೆ. ಅದನ್ನ ಡೌಟ್ಸ್ ನ ಬಂದಿದ್ದನ್ನ ನಮ್ಗೆ ಕ್ಲಿಯರ್ ಮಾಡ್ಬೇಕು. ಬಟ್ ಅಲ್ಲಿ ಮಾಡ್ತಾರೆ, ಎಷ್ಟು ಬೇಕಷ್ಟು ಕ್ಲಿಯರ್ ಮಾಡ್ತಾರೆ. ಅದೇ ಒಂದು ರೆಕಾರ್ಡೆಡ್ ವಿಡಿಯೋ ಇತ್ತು ನಿಮ್ಮ ಹತ್ರ ಅಂತ ಹೇಳಿದ್ರೆ ನೀವು ಪದೇ ಅದನ್ನ ನೋಡ್ಕೊಂಡು ನೀವು ಕಲಿಬಹುದು. ಯಾವ ರೀತಿಯಾಗಿದೆ, ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಒಂದ್ಸಲ ಬಂದಿಲ್ಲ ಅಂದ್ರೆ 2 ಸಲ ಪ್ರಾಕ್ಟೀಸ್ ಮಾಡ್ಕೊಂಡು ನೀವು ಕಲಿಬಹುದು. ಬಟ್ ಆ ಒಂದು ಆಪ್ಷನ್ ನಿಮ್ಗೆ ಕ್ಲಾಸ್ಗಳಲ್ಲಿ ಸಿಗೋದಿಲ್ಲ. ಸೊ ಹಾಗಾಗಿ ನಾನು ತುಂಬಾ ಕ್ಲಾಸ್ಗಳಲ್ಲಿ ದುಡ್ಡು ಕೊಟ್ಟು ಕ್ಲಾಸನ್ನ ತಗೊಂಡು ಅದ್ರಲ್ಲಿ ಏನಂತ ಹೇಳಿದ್ರೆ ನನಗೇನ್ ಗೊತ್ತಿದ್ದೀನಲ್ವ ಅದಕ್ಕಿಂತ ಕಡಿಮೆ ಅವ್ರಿಗೆ ಗೊತ್ತಿದ್ರೆ ಅವರು ಕ್ಲಾಸ್ನ ತಗೊಂಡ್ರು. ನನಗೆ ಅದಷ್ಟಾಗಿ ಯೂಸ್ ಆಗ್ಲಿಲ್ಲ. ಯಾಕಂದ್ರೆ ಅವ್ರಿಗಿಂತ ಜಾಸ್ತಿ ನನಗೆ ಗೊತ್ತಿತ್ತು. ಅಂದ್ರೆ ನಾನು ಹಂಗಂತೇಳಿ ಅವರು ಕೀಳು ನಾನ್ ಮೇಲು ಅಂತ ಹೇಳ್ತಾ ಇಲ್ಲ. ನನಗೆ ಗೊತ್ತಿದೆ, ನಾನ್ ತಿಳ್ಕೊಂಡಿದ್ದೀನಿ, ಸರ್ಚ್ ಮಾಡ್ತಾ ಇರ್ತೀನಿ, ನಾನ್ ತಿಳ್ಕೊಂಡಿದ್ದೀನಿ. ಬಟ್ ನನಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕು. ನಾನು ಇನ್ನೂ ಎಕ್ಸ್ಟ್ರಾ ಏನಾದ್ರು ಮಾಡ್ಬೋದಲ್ಲ,
ನನಗೆ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಪ್ರತಿಯೊಂದು ನಿಮಿಷನೂ ಇಂಪಾರ್ಟೆಂಟ್. ನಾನು ತಿಳ್ಕೊಂಡಿರೋ ಪಾಲಿಸಿ ಏನಂತ ಹೇಳಿದ್ರೆ, ನನಗೆ ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ದಿನನೂ ಇವತ್ತಿಂದು ಈ ದಿನ, ಈ ಕ್ಷಣ ನಮ್ಮ ಲೈಫಲ್ಲಿ ಮತ್ತೆ ಬರೋದಿಲ್ಲ. ಸೊ ಇದನ್ನ ನಾನು ಯುಟಿಲೈಸ್ ಮಾಡ್ಕೋಬೇಕು. ಪ್ರತಿಯೊಂದು ನಾವ್ ಬಂದಿದೀವಿ ಅಂತ ಹೇಳಿದ್ರೆ ಎಲ್ಲೋ ಹೇಳ್ತಾರಲ್ವಾ ತುಂಬಾ ಜನ, ಬಡವರಾಗಿ ಹುಟ್ಟೋದು ತಪ್ಪಲ್ಲ, ಬಡವರಾಗಿ ಸಾಯೋದು ತಪ್ಪು ಅಂತ ಹೇಳ್ತಾರೆ. ನಾವು ತುಂಬಾ ದುಡಿದು, ತುಂಬಾ ಕಳ್ಕೊಂಡು, ಏನೂ ಇಲ್ದಲೆ ಇದಾಗಿ ಸೊ ಇವತ್ತು ಈ ಹಂತಕ್ ಬಂದಿದೀವಿ ಅಂತ ಹೇಳಿದ್ರೆ, ಅದರಿಂದ ನಾನು ತುಂಬಾ ಪಾಠ ಕಲ್ತಿದ್ದೀನಿ. ಏನಂತ ಹೇಳಿದ್ರೆ, ಯಾವ ರೀತಿಯಾಗಿ ನಾವು ಸಮಯನ ಯೂಸ್ ಮಾಡ್ಕೋಬೇಕು, ನಮ್ಮ ಲೈಫನ್ನ ನಾವ್ ಹೇಗೆ ಟರ್ನ್ ಮಾಡ್ಕೋಬೇಕು. ಸೊ ಈ ತರದ್ದೆಲ್ಲ ಕಲ್ತಿರೋದ್ರಿಂದ ನಾನ್ ತುಂಬಾ ರಿಸರ್ಚ್ ಮಾಡ್ತಾ ಇರ್ತೀನಿ. ಯಾವ್ದ್ರಿಂದ ಏನಾಗುತ್ತೆ, ಏನಾದ್ರೂ ಒಂದ್ ಎಲ್ಲ ಸಕ್ಸಸ್ ಆಗಿದೆನಾ? ಖಂಡಿತವಾಗ್ಲೂ ಇಲ್ಲ. ನನಗೆ ಸಕ್ಸಸ್ ರೇಷಿಯೋ ಅನ್ನೋದು ತುಂಬಾ ಕಡಿಮೆ ಇದೆ. ಯಾಕಂದ್ರೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಅದ್ರಲ್ಲಿ ನನಗೆ ಕೈ ಹಿಡಿದಿರ್ತಕ್ಕಂಥ ಬಿಸ್ನೆಸ್‌ಗಳು ಒಂದಷ್ಟು ಬಿಸ್ನೆಸ್‌ಗಳು ಮಾತ್ರ. ಬಟ್ ಕಂಡಿರೋ ಕನಸನ್ನಂತೂ ಖಂಡಿತವಾಗ್ಲೂ ನಿಜ ಮಾಡ್ಕೊಂಡಿದೀನಿ ನಾನು. ಸೊ ಹಾಗಾಗಿ ಈ ತರದ್ದೆಲ್ಲ ಹುಡ್ಕೋದ್ರಿಂದ ಸೊ ನಂದು ಗೃಹಲಕ್ಷ್ಮಿ ಆ ತರದ್ ರಿಲೇಟೆಡ್ ಚಾನಲ್ ಇತ್ತು. ಸೊ ಈ ಒಂದು ಚಾನಲಲ್ಲಿ ಯಾಕೆ ನಾನು ಜನರಿಗೆ ಇದ್ರ ಬಗ್ಗೆ ಮಾಹಿತಿನ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಚಾನಲ್‌ನ ನಾನು ಕ್ರಿಯೇಟ್ ಮಾಡಿದೀನಿ. ಸೊ ನೀವು ನನ್ಗೆ ಯಾವ ರೀತಿ ಪ್ರೀತಿ ಪ್ರೋತ್ಸಾಹ ಕೊಡ್ತೀರೋ, ನಿಮಗೆ ಏನೇ ಡೌಟ್ಸ್ ಇದ್ರು, ಯಾವುದೇ ವರ್ಕ್ ಬಗ್ಗೆ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಖಂಡಿತವಾಗ್ಲೂ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಅಫಿಲಿಕೇಟ್, UGC ಎಲ್ಲದ್ರ ಬಗ್ಗೆನೂ ನಾನು ರಿವೀಲ್ ಮಾಡ್ತಾ ಹೋಗ್ತೀನಿ. ಸೊ ಈ ಅಫಿಲಿಕೇಟ್ ಅನ್ನೋದು ತುಂಬಾ ಒಂಥರ ಸಮುದ್ರ ಇದ್ದಾಗೆ. ಅದು ಸುಮಾರಷ್ಟು ಕಂಪನಿಗಳಿದೆ. ಮೀಶೋ ಒಂದೇ ಅಲ್ಲ, ಇದರಲ್ಲಿ ಸುಮಾರಷ್ಟು ಅಂದ್ರೆ ಸ್ಪಾನ್ಸರ್ಡ್ ಕಂಪನಿಗಳಿದಾವೆ. ನಾವ್ ಯಾವ ರೀತಿ ಮಾಡ್ಬೇಕು, ಏನು ಪ್ರತಿಯೊಂದನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು.